ಜನಸಂಖ್ಯೆ ಮತ್ತು ಭಾರತದ ವಾಸ ಮಾಡ್ತಕ್ಕಂಥ ಜನರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಮಸಮಾಜ ಮತ್ತು ಸಾಮಾಜಿಕ ನ್ಯಾಯವಾಗಿ ಮೊದಲಿನಿಂದಲೂ ಕೂಡ ಕಾರ್ಯಗಳನ್ನು ರೂಪಿಸಿಕೊಂಡು ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಮುಂಚೂಣಿಯಲ್ಲಿ ಈ ವಿಷಯದಲ್ಲಿ ಮಾನ್ಯ ದೇವರಾಜ ಅರಸರ ಅಡಿಪಾಯ ಮತ್ತು ಸಿದ್ದರಾಮಯ್ಯನವರು ನಡೆಸಿದ ಮುನ್ನಡೆಯಿಂದಾಗಿ ಇಡೀ ಭಾರತದಲ್ಲೇ OBC ಸೆಕ್ಷನ್ಗೆ ಸಾಮಾಜಿಕ ನ್ಯಾಯ ಸಿಕ್ಕಿರ್ತಕ್ಕಂಥದ್ದನ್ನು ಅರಿತು ಇವತ್ತು ಅನೇಕ ರಾಜ್ಯಗಳಲ್ಲಿ ಚಿಂತನೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರು ಏನು ಸಮಾಜದ 100% ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ 52ಕ್ಕೂ ಹೆಚ್ಚು % ಇರ್ತಕ್ಕಂಥ OBCಯನ್ನ ಒಗ್ಗೂಡಿಸಬೇಕು, ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಬರೀ ರಾಜಕೀಯ ಮನ್ನಣೆ ಅಲ್ಲ, ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಆದ್ಯತೆ ಸಿಗಬೇಕು ಅನ್ನೋದನ್ನ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದಲ್ಲಿರ್ತಕ್ಕಂಥ ಆಶಯದ ಅಡಿಯಲ್ಲಿ ಇವತ್ತೇನು ಸಂವಿಧಾನವನ್ನು ಎತ್ತಿಡಬೇಕು ಅನ್ನೋ ಚಿಂತನೆಯಿಂದ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರದಲ್ಲಿ ಮೊದಲನೇ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿಗಾಗಿ. ಇದು ಬಹಳ ಜನಕ್ಕೆ ತಿಳಿದಿಲ್ಲ. ಆ ಒಂದು ಅರಿವಿನಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ಹಿಂದುಳಿದ ವರ್ಗಗಳ ಆ ಒಂದು ಸಮಾವೇಶ ರಾಷ್ಟ್ರದ ಬೆಳಕನ್ನು ಚೆಲ್ಲಿದೆ. ಅದರ ಮುಂದುವರೆದ ಭಾಗ ಅಲ್ಲಿ 3 ನಿರ್ಣಯಗಳನ್ನ ಮಂಡನೆ ಮಾಡಿದೆ. ಅದಕ್ಕೆ ಆ 3 ನಿರ್ಣಯಗಳನ್ನ ಒಪ್ಪಿಗೆ ಕೊಟ್ಟು ರಾಷ್ಟ್ರಾದ್ಯಂತ ಕಾಂಗ್ರೆಸ್ಸಿನ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲು ಈ ಕಾರ್ಯ ನಡೀತಾ ಇದೆ. ಇದು ದೆಹಲಿ ಭಾರತದ ಹೃದಯ ಭಾಗ, ಇಲ್ಲಿಂದ ಸಂದೇಶವನ್ನು ಕೊಡುವಂತ ಕಾರ್ಯ ಯಶಸ್ವಿ ಆಗಲಿ ಅಂತ ಆಶಿಸ್ತೇನೆ. ಇದು ಅವಶ್ಯಕ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಮಪಾಲು ಅಂತಕ್ಕಂಥದ್ದು ನಮ್ಮ ಆಶಯ. ಆ ದೃಷ್ಟಿಯಲ್ಲಿ ಈ ಚಿಂತನೆಗೆ ರಾಹುಲ್ ಗಾಂಧಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಕಾಳಜಿಯ ಮೇರೆಗೆ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದಲ್ಲಿ ಏನು 1931ರಲ್ಲಿ ರಾಷ್ಟ್ರೀಯ ಜನಗಣತಿ ನಡೆದಿದೆಯೋ ಅದಾದ್ಮೇಲೆ ನಡೆದಿಲ್ಲ. ಅದನ್ನ ಇಡೀ ಭಾರತದಲ್ಲಿ ಪ್ರಥಮ ಮಾಡಿದವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನು ಮಾಡಿ ಅದು ಜಾರಿಗೆ ಬರುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಡಪಿನಿಂದ ಅದು ನಿಂತಿದೆ. ಆದರೂ ಮೊನ್ನೆ 4 ದಿನಗಳ ಹಿಂದೆ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಈಗ ರಾಹುಲ್ ಗಾಂಧಿ ಅವರ ಚಿಂತನೆ ಇಡೀ ಭಾರತದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಇದು ನಡಿಬೇಕು ಸಮೀಕ್ಷೆ ಅಂತಕ್ಕಂಥದ್ದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಸರ್ವೆ ಸರಿಗ